ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಹೊಸ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 10 ನಂಬರ್ ನೀಡಲ್ನ ತಗೊಂಡಿದ್ದೀನಿ. ಹಾಗೆ 6 ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ಟೆಗೆ ಒಂದ್ಸತಿ ಲಾಕ್ ಮಾಡ್ಕೋಬೇಕು. ಹಾಗೆ ಪಕ್ಕದಲ್ಲಿ ಮತ್ತೊಂದು ಲಾಕ್. ನಾನಿಲ್ಲಿ ಸ್ಯಾಂಪಲ್ ಪೀಸಿಗೆ ಹಾಕ್ತಾ ಇದ್ದೀನಿ. ನೀವು ಸೀರೆಗೆ ಹಾಕೋದಿದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆ ಸಾರಿ ಬಾಡಿ ಕಲರ್ನ ತಗೊಳ್ಳಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಇಲ್ಲಿ 2 ಟೈಮ್ಸ್ ಲಾಕ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅಲ್ಲಿಂದ ದಾರಾನ ಸ್ವಲ್ಪ ಮೇಲೆ ಎತ್ಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಒಟ್ಟು ನಾನು 3 ಬೀಡ್ಸ್ನ ತಗೋತಾ ಇದ್ದೀನಿ. ಒಂದು ಸ್ಮಾಲ್ ಬೀಡ್, ಇನ್ನೊಂದು ಲೀಫ್ ಬೀಡ್, ಹಾಗೆ ಮತ್ತೆ ಸ್ಮಾಲ್ ರೌಂಡ್ ಬೀಡ್. ಈ ಥರ 3 ಬೀಡನ್ನ ತಗೊಂಡು ಒಟ್ಟಿಗೆ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಕೂಡ ಲಾಕ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗು, ಆಮೇಲೆ ಬಟ್ಟೆಗೆ ಲಾಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ ಹಾಕೋತಿದ್ದೀನಿ. ಇಲ್ಲಿ ಈ ಸಿಂಗಲ್ ಕ್ರೋಶೆ ನೆಸೆಸಿಟಿ ಇಲ್ಲ ಫ್ರೆಂಡ್ಸು. ನೀವು ನಾನಿಲ್ಲಿ ಒಂಚೂರು ಗ್ಯಾಪ್ ಸಿಗಲಿ ಅಂತ ಒಂದು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಅಲ್ಲಿಂದ ಸೂಜಿ ಮೇಲೆ ಒಂದು ಸತಿ ದಾರನ ಸುತ್ತಿ ಸ್ಲ್ಯಾಂಟಾಗಿ ಒಂದು 2 ಪಾಯಿಂಟ್ ಆಗೋಷ್ಟು ಸ್ಲ್ಯಾಂಟಾಗಿಟ್ಟು ದಾರನ ಸೂಜಿನ ಚುಚ್ಚಿ ದಾರನ ತಂದು ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಮತ್ತು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಪಾಯಿಂಟ್ಗೆ, ಫಸ್ಟಿಗೆ ನಾವು ಎಲ್ಲಿ ಬಟ್ಟೆಗೆ ಚುಚ್ಚಿರ್ತೀವೋ ಅದೇ ಪಾಯಿಂಟಿಗೆ ಮತ್ತೊಂದು ಡಬಲ್ ಕ್ರೋಶ, ಹಾಗೆ ಮತ್ತೆ ಸೂಜಿ ಮೇಲೆ ದಾಸಿ ಸೇಮ್ ಪಾಯಿಂಟ್ಗೆ, ಇಲ್ಲಿ ಒಂದೇ ಪಾಯಿಂಟಿಗೆ 3 ಸತಿ ಸ್ಲ್ಯಾಂಟಾಗಿ ನಾನು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. 3 ಸತಿ ಮಾಡಬೇಕು ಒಂದೇ ಪಾಯಿಂಟಿಗೆ. ತುಂಬಾ ಸಿಂಪಲ್ ಆಗಿರೋ ಕುಚ್ಚು ಡಿಸೈನ್ ಇದು. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಕುಚ್ಚು ಕೂಡ ಬರಲ್ಲ, ಬಾರ್ಡರ್ ಲೈನ್ ಥರ ಬರುತ್ತೆ. ತುಂಬ ಈಸಿಯಾಗಿದೆ. ಅಲ್ಲಿಂದ ನೆಕ್ಸ್ಟ್ ನಾನಿಲ್ಲಿ 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ ಅಲ್ಲಿ 3 ಸತಿ ನಾನು ಏನು ಕಂಬ ಮಾಡ್ಕೊಂಡಿದ್ದೀನೋ ಅಲ್ಲಿ ಗ್ಯಾಪ್ ಕಾಣಿಸುತ್ತೆ ಅದು, ಮತ್ತು ಅಲ್ಲಿ ಸಿಂಗಲ್ ಕ್ರೋಶೆಗಳ ಮಧ್ಯೆ ಗ್ಯಾಪ್ ಕಾಣಿಸುತ್ತೆ. ಅಲ್ಲಿ ಹೋಗಿ ದಾರಾನ ತಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬ, ಮತ್ತು ಅದೇ ಪಾಯಿಂಟಿಗೆ ಹೋಗಿ ಮತ್ತೆ ಡಬಲ್ ಕ್ರೋಶ ಕಂಬ. ವಿಡಿಯೋನ ಸ್ವಲ್ಪ ಬ್ಯಾಕ್ ಮಾಡಿ ಮತ್ತೆ ನೋಡ್ಕೊಳ್ಳಿ. ಮತ್ತೆ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು 2 ದಾರಾನ ಒಂದು ಮಾಡ್ಕೋಬೇಕು, ಇನ್ನೆರಡು ದಾರಾನ ಒಂದು ಮಾಡ್ಕೋಬೇಕು, ಡಬಲ್ ಕ್ರೋಶ ಕಂಬ. ಮತ್ತೆ ಅದೇ ರೀತಿ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ 2 ದಾರನ ಒಂದು ಮಾಡಬೇಕು ಮತ್ತು 2 ದಾರನ ಒಂದು ಮಾಡಬೇಕು ಸೇಮ್ ಗ್ಯಾಪಲ್ಲಿ. ಒಟ್ಟು ಇಲ್ಲಿ ನಾನು 5 ಕಂಬಗಳನ್ನ ಮಾಡ್ಕೋತೀನಿ. 5 ಕಂಬಗಳು. ಇದು ತುಂಬಾ ಸ್ಟಿಫಾಗಿ ನಿಲ್ಲುತ್ತೆ ಮತ್ತು ಒಂಚೂರು ಆಚೀಚೆ ಅಲ್ಲಾಡಲ್ಲ. ಬಾರ್ಡರ್ ಲೈನಿಗೆ ಹೇಳಿ ಮಾಡಿಸಿರೋ ಡಿಸೈನ್ಸ್ ಇದೆಲ್ಲ. ಕುಚ್ಚು ಬೇಡ ಅನ್ನೋರು ಈ ರೀತಿಯ ಡಿಸೈನ್ಗಳನ್ನ ಮಾಡ್ಕೋಬೋದು. ಸೂಜಿ ಮೇಲೆ ಒಂದು ಸತಿ ದಾರನ ಸುತ್ತಿ ಸ್ಲ್ಯಾಂಟಾಗಿ ಸೂಜಿನ ಇಟ್ಟು ಬಟ್ಟೆಗೆ ಚುಚ್ಚಿ ದಾರನ ತಂದು 2 ದಾರನ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸತಿ ದಾರನ ಸುತ್ತಿ ಸೇಮ್ ಪಾಯಿಂಟಿಗೆ ಮತ್ತೊಂದು ಡಬಲ್ ಕ್ರೋಶ ಕಂಬ, ಮತ್ತು ಅದೇ ರೀತಿ 3 ಕಂಬಗಳನ್ನ ಸೇಮ್ ಪಾಯಿಂಟಿಗೆ 3 ಕಂಬಗಳನ್ನ ಸ್ಲ್ಯಾಂಟಾಗಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡ ನಂತರ 2 ಚೈನ್ ಹಾಕಿ ಮತ್ತೆ ಒಂದು ಸತಿ ದಾರಾನ ಸೂಜಿಗೆ ಸುತ್ತಿ ಆ 3 ಕಂಬಗಳು ಏನು ಮಾಡಿರ್ತೀವೋ ಅಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ಹೋಗಿ ದಾರಾನ ತಂದು 2 ದಾರಗಳನ್ನ ಒಂದು ಮಾಡ್ಕೋಬೇಕು, 2 ದಾರಾನ ಒಂದು ಮಾಡ್ಕೋಬೇಕು. ಕಾಣಿಸುತ್ತೆ ಅದು ಕರೆಕ್ಟಾಗಿ. ಇಲ್ಲಿ ಕೂಡ ನಾನು ಒಟ್ಟು 5 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ.
ಇಲ್ಲಿ ಮೂರು ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ನಾನು ಮತ್ತೆ ಬೀಡನ್ನ ಸೇರಿಸ್ಕೋತೀನಿ. 3 ಆರ್ಚ್ಗೊಂದು ಬೀಡನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾವು ಯಾವುದೇ ರೀತಿ ಕುಚ್ಚಿಗೆ ಜಾಗ ಬಿಟ್ಟಿಲ್ಲ ನಾನು. ಕುಚ್ಚಿಗೆ ಜಾಗ ಬೇಕು ಅಂದರೆ ನೀವು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡ್ರೆ ಅಲ್ಲಿ ಕುಚ್ಚನ್ನು ಕಟ್ಕೋಬೋದು. ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿಂದ ಒಂದು ಸತಿ ದಾರ ಸುತ್ತಿ ಸ್ಲ್ಯಾಂಟಾಗಿ ಸೂಜಿನ ಚುಚ್ಚಿ ದಾರನ ತರಬೇಕು. 2ರಲ್ಲೊಂದು ಡಬಲ್ ಕ್ರೋಶ ಕಂಬ ಸೇಮ್ ಅದೇ ರೀತಿ ಮತ್ತೆ 2 ಸತಿ ಮಾಡಬೇಕು. ಒಂದೇ ಪಾಯಿಂಟಿಗೆ 3 ಸತಿ ಸ್ಲ್ಯಾಂಟಾಗಿ ನಾವಿಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಅಲ್ಲಿಂದ ನೆಕ್ಸ್ಟು 2 ಚೈನ್ ಹಾಕ್ಕೋಬೇಕು. ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ ಆ 3 ಕಂಬಗಳು ಏನು ಮಾಡ್ಕೊಂಡ್ವಿ ಅದರಲ್ಲಿ ಗ್ಯಾಪ್ ಕಾಣಿಸುತ್ತೆ ನೋಡಿ. ಈ ಗ್ಯಾಪ್ ಒಳಗೆ ಹೋಗಿ ದಾರನ ತಂದು 2ರಲ್ಲೊಂದು ಡಬಲ್ ಕ್ರೋಶ ಕಂಬಗಳು ಮಾಡ್ಕೋಬೇಕು. ಇಲ್ಲಿ ಕೂಡ ನಾನು ಈ ಗ್ಯಾಪ್ಗೆ 5 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ. ಒಂದು ಆರ್ಚನ ನೀವು ಮಾಡಿದ್ರಿ ಅಂತಂದರೆ ಮಿಕ್ಕಿದ್ದೆಲ್ಲ ಆರ್ಚನು ತುಂಬಾ ಈಸಿ ಅನಿಸುತ್ತೆ. ಯಾವುದು ಕೂಡ ಏರುಪೇರು ಬರಲ್ಲ. ಇನ್ನೊಂದು ಗಮನ ಇಡಬೇಕು, ಒಂದು ಚೈನ್ ಹಾಕುವಂಥದ್ದು. ನಾವು ಯಾವ ರೀತಿ ಫಸ್ಟ್ ಚೈನ್ನ ಹಾಕ್ತೀವಿ, ಲೆಂತ್ ಎಷ್ಟು ಚೈನ್ ಇದು ಬರುತ್ತೆ ಅದೇ ಚೈನ್ ಲೆಂತ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಆವಾಗ ಕೂಡ ಡಿಸೈನು ಇವನಾಗಿ ಬರುತ್ತೆ. ಕಂಬಗಳ ಲೆಂತು ಅಷ್ಟೇ ಒಂದೇ ರೀತಿ ಇರಬೇಕು ಪ್ರತಿಯೊಂದು ಆರ್ಚಲ್ಲೂ. ಆ್ಯಂಡ್ ಕೌಂಟ್ಗಳು ಎಷ್ಟು ಕಂಬಗಳನ್ನ ನಾವು ಮೊದಲನೇ ಆರ್ಚಿಗೆ ಹಾಕ್ತೀವೋ ಅದೇ ರೀತಿ ಪೂರ್ತಿ ಸೀರೆಯಲ್ಲಿ ಕೂಡ ಕಂಬಗಳ ಲೆಂತ್, ಕಂಬಗಳ ಕೌಂಟು ಏನು ನಾವು ಒಂದು ಆರ್ಚಲ್ಲಿ ಕೌಂಟ್ ಹಾಕಿರ್ತೀವೋ ಅದೇ ಕಂಬಗಳು ಪೂರ್ತಿ ಸೀರೆಯಲ್ಲಿದ್ದಾಗ ಮಾತ್ರ ಡಿಸೈನ್ ಈವನ್ ಆಗಿ ಬರುತ್ತೆ. ಇದನ್ನು ನೀವು ಗಮನ ಇಟ್ಟು ನೋಡ್ಕೋಬೇಕು ಅಷ್ಟೇ. ಇಲ್ಲಿ ನಾನು 5 ಕಂಬಗಳನ್ನ ಮಾಡಿ ಸ್ಟ್ರೈಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ಸ್ವಲ್ಪ ದಾರನ ಮೇಲೆ ಎತ್ತಿ 3 ಬೀಡ್ಗಳನ್ನ ಒಟ್ಟಿಗೆ ಸ್ಮಾಲ್ ಬೀಡ್ ಆ್ಯಂಡ್ ಲೀಫ್ ಬೀಡ್ ಮತ್ತು ಒಂದು ಸ್ಮಾಲ್ ರೌಂಡ್ ಬೀಡ್ ಇದನ್ನು ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ಬಟ್ಟೆಗೆ ಎಲ್ಲಿ ಬರುತ್ತೋ ಸ್ಟ್ರೈಟಾಗಿ ನೋಡ್ಕೊಂಡು ಲಾಕ್ ಮಾಡಬೇಕು. ಸೇಮ್ ಆಗಿ ಇದೇ ರೀತಿ ಮತ್ತೆ ಇನ್ನೊಂದು ಆರ್ಚನ ಮಾಡಿ ತೋರಿಸ್ತೀನಿ. ಇಲ್ಲಿ ಮತ್ತೆ 3 ಸ್ಲ್ಯಾಂಡಿಂಗ್ ಆರ್ಚನ ಮಾಡಿ ಬೀಡನ್ನ ಲಾಕ್ ಮಾಡಿ ಎಕ್ಸ್ಟ್ರಾ 2 ಸತಿ ಬಟ್ಟೆಗೆ ಲಾಕ್ ಮಾಡಿದ ನಂತರ 2ರಿಂದ 3 ಚೈನ್ ಹಾಕಿ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಡು ಮೇಲೆ ಇಟ್ಕೊಂಡಿದ್ದೀನಿ. ಇದಲ್ಲಿಗೆ ಲಾಕ್ ಆಗುತ್ತೆ. ಡಿಸೈನ್ ನೋಡಿ ಈ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲಾಗಿ ಇರುತ್ತೆ. ಹಾಗೆ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕೋಬೋದು ಇದನ್ನು. ಬಾರ್ಡರ್ ಡಿಸೈನು ಹೆವಿಯಾಗಿ ಬೇಡ, ನಂಗೆ ಸಿಂಪಲಾಗಿ ಕುಚ್ಚಿರಲಿ ಅನ್ನೋರಿಗೆ ಈ ರೀತಿಯ ಡಿಸೈನ್ನ ಹಾಕ್ಬೋದು. ಈ ಡಿಸೈನಿಗೆ 250ಇಂದ 300ವರೆಗೂ ಚಾರ್ಜ್ ಮಾಡ್ಕೋಬೋದು. ಹಾಗೆ ಪ್ಲೇಸಸ್ಗಳು ಡಿಪೆಂಡು, ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ, ನೋಡ್ಕೊಂಡು ಚಾರ್ಜ್ ಮಾಡಿ. ಹಾಗೆ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.